ನಮ್ಮ ಘೋಷವಾಕ್ಯನೇ ಗೋವಿನಿಂದ ಗ್ರಾಹಕರವರೆಗೆ ಅಂತ. ಅಂದರೆ ಹಾಲು ನಾವೇನು ಗೋವಿನಿಂದ ತಗೊಂಡ್ಮೇಲೆ ಅದು ಗ್ರಾಹಕರಿಗೆ ಅದೇ ಗುಣಮಟ್ಟ ಮತ್ತು ಶುದ್ಧವಾದ ಹಾಲನ್ನು ತಲುಪಿಸೋದು ನಮ್ಮ ಪರಮ ಗುರಿ. ಪ್ರತಿದಿನ ರೈತರಿಂದ ಹಾಲು ಸಂಗ್ರಹ ಮಾಡ್ತಾ ಇದ್ದೇವೆ. ಎಲ್ಲ 16 ಒಕ್ಕೂಟಗಳ ವ್ಯಾಪ್ತಿನಲ್ಲಿ ಸರಾಸರಿ 99.50 ಲೀಟರ್ ನಾವೇನು ಸಂಗ್ರಹ ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ನಾವು ದಿನಂಪ್ರತಿ ಸುಮಾರು ಸರಾಸರಿ 38 ಕೋಟಿ ರೂಪಾಯಿಗಳನ್ನು DBT ಮುಖಾಂತರ ವರ್ಗಾವಣೆ ಮಾಡ್ತೇವೆ. ಇದು ವಾರ್ಷಿಕ ಅಂದಾಜು ಸುಮಾರು 14,000 ಕೋಟಿಯಷ್ಟು ಹಣ ಸಂದಾಯವನ್ನು ಮಾಡ್ತಾ ಇದ್ದೀವಿ ನಾವು ರೈತರಿಗೆ ನೇರ ನಗದು ವರ್ಗಾವಣೆ ಮೂಲಕ. ಘನ ಸರ್ಕಾರನೂ ಕೂಡ ನಮಗೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿಯಂತೆ ನಮಗೆ ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ದಾರಲ್ಲ, ಅದು ಕೂಡ ನಮಗೆ ಹೆಚ್ಚು ಸುಮಾರು 1,900 ಕೋಟಿಯಷ್ಟು ವಾರ್ಷಿಕವಾಗಿ ನಾವು ಈ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇ ಪ್ರಶ್ನೆ, KMF ಸಂಸ್ಥೆಯ ಸಹಕಾರ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕ್ಷೇತ್ರ. ಇಂಥ ಸಂಸ್ಥೆಯ MD ಆಗಿ ತಮ್ಮ ಕಾರ್ಯವೈಖರಿ ಬಗ್ಗೆ ಹೇಳಿ ಮತ್ತು ಹೇಗೆ ನಿಭಾಯಿಸ್ತೀರಿ ಸರ್? ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳ ಏನಿದೆಯಲ್ಲ, ಇದು ಬೃಹತ್ತಾದ ಸಹಕಾರಿ ಸಂಸ್ಥೆ. ಇಡೀ ನಾಡಿನ ಎಲ್ಲ ಹೈನುಗಾರ ರೈತರ ಜೀವನಾಡಿಯಾಗಿ ಏನು ಕೆಲಸ ಮಾಡ್ತಾಯಿದೆ. ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಮತ್ತು ತುಂಬ ಪ್ರೀತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಏಕೆಂದರೆ ಈ ನಾಡಿನ ಎಲ್ಲ ರೈತರ ಹೈನುಗಾರರ ಕೌಟುಂಬಿಕ ವ್ಯವಸ್ಥೆಯ ಮತ್ತು ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ಈ ಒಂದು ಬೃಹತ್ ಸಹಕಾರಿ ಸಂಸ್ಥೆ ಏನಿದೆ, ಈ ಸಹಕಾರಿ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಈ ಹಿಂದಿನ ಎಲ್ಲ ಅಧಿಕಾರಿಗಳಿರ್ಬೋದು, ಈ ಮಹಾಮಂಡಳದ ನಿರ್ದೇಶಕರುಗಳಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ವಿಶೇಷವಾಗಿ ಕ್ಷೀರಕ್ರಾಂತಿಯ ಹರಿಕಾರ ಅಂತ ನಾವೇನು ಕರಿತೀವಿ ಡಾಕ್ಟರ್ ವಿ ಕುರಿಯನ್ ಅವರು ಹಾಕಿದ ಬುನಾದಿ ಏನಿದೆಯಲ್ಲ, ಆ ಬುನಾದಿಯ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಆ ಬುನಾದಿಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಬೇಕು ಮತ್ತು ಜನರ ಜೀವನ ಮಟ್ಟ ಸುಧಾರಣೆಗೆ ನಾವು ಈ ಸಂಸ್ಥೆಯನ್ನು ಅತಿ ಉನ್ನತ ಸ್ತರದಲ್ಲಿ ಕೊಂಡೊಯ್ಯಲಿಕ್ಕೆ ಸಹಕಾರ ಆಗುತ್ತೆ. ಆ ನಿಟ್ಟಲ್ಲಿ ಪೂರಕವಾಗಿ ಕೂಡ ಕೆಲಸ ಮಾಡಲಿಕ್ಕೆ ನಾನು ಕೂಡ ಎಲ್ಲ ನಿರ್ದೇಶಕರುಗಳಿಂದ, ನಮ್ಮ ಅಧಿಕಾರಿಗಳಿಂದ, ಸಿಬ್ಬಂದಿಗಳಿಂದ ಹಂತ ಹಂತವಾಗಿ ಮಾಹಿತಿಯನ್ನು ತಗೊಂಡು ನಾವು ಈ ಸಂಸ್ಥೆಯನ್ನು ಎತ್ತರದ ಮಟ್ಟಿಗೆ ಬಳಸಲಿಕ್ಕೆ ಖುಷಿ ಇದೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ, ಪ್ರಸ್ತುತ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆಗೆ ಎಷ್ಟಿದೆ? ಎಷ್ಟು ಹಾಲು ಉತ್ಪಾದಕರ ಸಂಘಗಳಿವೆ? ಪ್ರತಿದಿನ ಹಾಲು ಉತ್ಪಾದಕರ ಹಣ ಪಾವತಿ ಎಷ್ಟು ಮತ್ತು ಇದು ವರ್ಷಕ್ಕೆ ಎಷ್ಟು ಅಂತ ಕೇಳೋದು ಸರ್. ಸೊ ನಮ್ಮದು ಕರ್ನಾಟಕ ಹಾಲು ಮಹಾಮಂಡಳ ಏನಿದೆಯಲ್ಲ, ಈ ಮಹಾಮಂಡಳ ಸುಮಾರು 16 ಹಾಲು ಜಿಲ್ಲಾ ಒಕ್ಕೂಟಗಳನ್ನು ಒಳಗೊಂಡಂಥ ಬೃಹತ್ ಮಹಾಮಂಡಳ. ಈ 16 ಹಾಲು ಒಕ್ಕೂಟಗಳ ಪೈಕಿ ಸುಮಾರು ಎಲ್ಲ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳೇನಿದೆ, 31 ಜಿಲ್ಲೆಗಳಲ್ಲಿ 16 ಹಾಲು ಒಕ್ಕೂಟಗಳನ್ನು ರಚನೆ ಮಾಡಿದ್ದೇವೆ. 16 ಹಾಲು ಒಕ್ಕೂಟಗಳಲ್ಲಿ ಸುಮಾರು 16,250 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಈ 16,250 ಸಹಕಾರ ಸಂಘಗಳಲ್ಲಿ ಸುಮಾರು 6,813 ಮಹಿಳಾ ಉತ್ಪಾದಕರ ಸಹಕಾರ ಸಂಘಗಳಿದೆ. ಅದು ನಾವೆಲ್ಲರೂ ಕೂಡ ತುಂಬ ಹೆಮ್ಮೆಯಿಂದ ಹೇಳುವಂಥ ಸಂಗತಿ. ನಾವೇನು ಸುಮಾರು 26 ಲಕ್ಷ ನೋಂದಣಿ ಸದಸ್ಯರಿದ್ದಾರೆ KMF ಅಲ್ಲಿ. ಆ 26 ಲಕ್ಷ ನೋಂದಾಯಿತ ಸದಸ್ಯರಲ್ಲಿ ಸುಮಾರು 9.10 ಲಕ್ಷ ಸಕ್ರಿಯವಾಗಿ ಹಾಲನ್ನು ಹಾಕ್ತಾ ಇದ್ದಾರೆ. ಆ 9.10 ಲಕ್ಷ ಸದಸ್ಯರಲ್ಲಿ 51% ಸದಸ್ಯರೇ ಮಹಿಳಾ ಸದಸ್ಯರಿದ್ದಾರೆ. ನಾವು ದಿನಂಪ್ರತಿ ಸರಾಸರಿ ಸುಮಾರು 1 ಕೋಟಿ ಲೀಟರ್ ಅಂದರೆ ಇವತ್ತಿನ ದಿನಕ್ಕೆ ಹೋಲಿಸ್ಕೊಂಡ್ರೆ 99,50,000 ಸರಾಸರಿ ಲೀಟರ್ ಹಾಲನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಇದರಲ್ಲಿ 51% ಮಹಿಳೆಯ ಸದಸ್ಯರೇ ನಮಗೆ ಹಾಲನ್ನು ಹಾಕ್ತಾ ಇರೋದು ಕೂಡ ಈ ಸಹಕಾರಿ ಸಂಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ಎಷ್ಟು ಸಶಕ್ತವಾಗಿದೆ, ಸದೃಢವಾಗಿದೆ ಅನ್ನೋದಕ್ಕೆ ಅದು ದ್ಯೋತಕ. ಹಾಗಾಗಿ ನಾವು ಒಟ್ಟು 16,250 ಸಹಕಾರಿ ಸಂಘಗಳ ಮುಖಾಂತರ 9.10 ಲಕ್ಷ ಸಕ್ರಿಯ ಸದಸ್ಯರು ಹಾಲನ್ನು ಹಾಕ್ತಾ ಇದ್ದಾರೆ. ಸರಾಸರಿ ನಾವು 99.50 ಲಕ್ಷ ಹಾಲನ್ನು ಸಂಗ್ರಹ ಮಾಡ್ತೀವಿ ದಿನಂಪ್ರತಿ. ನಾವು ಈ ಹಿಂದೆ ಗರಿಷ್ಠ ಪ್ರಮಾಣದಲ್ಲಿ 1,06,00,000 ಲೀಟರ್ನ ನಾವು ಹಾಲನ್ನು ಸಂಗ್ರಹ ಮಾಡಿದ್ದೀವಿ. ಅದು ನಿರಂತರವಾಗಿ ಇಲ್ಲಿವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ 1-2 ಲಕ್ಷ ಕಮ್ಮಿ ಆಗಿದೆ. ಬಿಟ್ಟರೆ ಏಪ್ರಿಲ್ 1, 2026 ಇಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ 99.50 ಲಕ್ಷ ಸರಾಸರಿ ಹಾಲನ್ನು ನಾವು ಸಂಗ್ರಹ ಮಾಡಿದ್ದೇವೆ.
ನಾವು ಪ್ರತಿದಿನ ರೈತರಿಂದ ಹಾಲು ಸಂಗ್ರಹ ಮಾಡ್ತಾ ಇದ್ದೇವೆ. ಎಲ್ಲ 16 ಒಕ್ಕೂಟಗಳ ವ್ಯಾಪ್ತಿನಲ್ಲಿ ಸರಾಸರಿ 99.50 ಲೀಟರ್ ನಾವೇನು ಸಂಗ್ರಹ ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ನಾವು ದಿನಂಪ್ರತಿ ನಾವು ಸುಮಾರು ಸರಾಸರಿ 38 ಕೋಟಿ ರೂಪಾಯಿಗಳನ್ನು DBT ಮುಖಾಂತರ ವರ್ಗಾವಣೆ ಮಾಡ್ತೇವೆ. ಇದು ವಾರ್ಷಿಕ ಅಂದಾಜು ಸುಮಾರು 14,000 ಕೋಟಿಯಷ್ಟು ಹಣ ಸಂದಾಯವನ್ನು ಮಾಡ್ತಾ ಇದ್ದೀವಿ ನಾವು ರೈತರಿಗೆ ನೇರ ನಗದು ವರ್ಗಾವಣೆ ಮೂಲಕ. ಘನ ಸರ್ಕಾರನೂ ಕೂಡ ನಮಗೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿಯಂತೆ ನಮಗೆ ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ದಾರಲ್ಲ, ಅದು ಕೂಡ ನಮಗೆ ಹೆಚ್ಚು ಸುಮಾರು 1,900 ಕೋಟಿಯಷ್ಟು ವಾರ್ಷಿಕವಾಗಿ ನಾವು ಈ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದೇವೆ. ನಿಮಗೆ ಗೊತ್ತಿದೆ, ನಾವು 1 ಕೋಟಿ ಲೀಟರ್ ಪರ್ ಡೇ ಅಂತ ಅಂದರೂ ಕೂಡ ಸುಮಾರು 5 ಕೋಟಿಯಷ್ಟು ಹಣವನ್ನು ಪ್ರೋತ್ಸಾಹಧನವಾಗಿ ನಮಗೆ ಘನ ಸರ್ಕಾರ ಕೊಡ್ತಾ ಇದೆ. ಸೊ ಹಾಗಾಗಿನೇ ನಾವು ಗರಿಷ್ಠ ಪ್ರಮಾಣದ ದರವನ್ನು ನಾವು ನೀಡಿ ಖರೀದಿ ಮಾಡೋದ್ರ ಜೊತೆಗೆ ಪ್ರತಿ ಲೀಟರ್ ಹಾಲಿಗೆ ಸರ್ಕಾರ 5 ರೂಪಾಯಿ ಕೊಡ್ತಾ ಇದೆ. ಹಾಗಾಗಿನೇ ಸುಮಾರು ಸರಾಸರಿ 41 ರೂಪಾಯಿ ಅಷ್ಟು ದರವನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರನೇ ನಾವು ಹಾಲನ್ನು ಹಾಕಬೇಕು ಅಂತೇಳಿ ಎಲ್ಲ ರೈತರು ಕೂಡ ಹೈನುಗಾರರು ಸಹಕಾರ ಸಂಘಗಳ ಮುಖಾಂತರನೇ ನಮಗೆ ಹಾಲನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇದು ಅವರ ಸಪೋರ್ಟು ಮತ್ತು ನಿರಂತರವಾಗಿ ನಮಗೆ ಬೆನ್ನೆ ನಿಂತಿರೋದ್ರಿಂದ ಈ ಮಹಾಮಂಡಳ ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ಇವತ್ತು ಸದೃಢವಾಗಿ ಸಶಕ್ತವಾಗಿ ಇದ್ದಾವೆ. ಹಾಲಿನ ರೇಟ್ ಬಗ್ಗೆ ಯಾವಾಗ ಚರ್ಚೆ ನಡೀತಾನೆ ಇರುತ್ತೆ. ಒಬ್ಬರು ಗ್ರಾಹಕರಿಗೆ ಹೊರೆಯಾಗದಂತೆ ಮತ್ತು ರೈತರಿಗೆ ಲಾಭದಾಯಕ ಆಗುವಂತೆ ಹೇಗೆ ಸಮತೋಲನ ಕಾಪಾಡ್ತೀರಿ ಅಂತ ನಾವು ಗ್ರಾಹಕರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ದರಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಹಾಗೆಯೇ ನಮ್ಮ ಜನರ ಹೈನುಗಾರ ರೈತನ ಆರ್ಥಿಕ ಬದುಕನ್ನು ಕೂಡ ನಾವು ಅಷ್ಟೇ ಹೆಚ್ಚು ಗಮನ ಹರಿಸಿ ನೋಡಬೇಕಾಗುತ್ತೆ. ಹಾಗಾಗಿನೇ ಸರ್ಕಾರ ಕಳೆದ ವರ್ಷ ಏಪ್ರಿಲ್ 1ರಲ್ಲಿ ನಾವು ಖರೀದಿ ದರವನ್ನು ಜಾಸ್ತಿ ಮಾಡಬೇಕು ಅಂಥೇಳಿ 4 ರೂಪಾಯಿ ಪರ್ ಲೀಟ್ರಿಗೆ ಜಾಸ್ತಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ನಿರ್ದೇಶನ ಕೊಟ್ಟರು. ನೀವೇನು 4 ರೂಪಾಯಿ ಜಾಸ್ತಿ ಮಾಡ್ತೀರಿ ಅದಷ್ಟನ್ನು ಕೂಡ ರೈತರಿಗೆ ವರ್ಗಾವಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಸಹಕಾರ ಸಂಘಗಳಲ್ಲಾಗಲಿ ಯೂನಿಯನ್ಗಳಲ್ಲಾಗಲಿ ಇಟ್ಕೊಬಾರ್ದು ಅಂತ ಹೇಳಿದರು. ಹಾಗಾಗಿ ಅದನ್ನು ನಾವು ಏಪ್ರಿಲ್ 1, 2025ರಿಂದ ಇಲ್ಲಿವರೆಗೂ ಕೂಡ ಎಲ್ಲ ಒಕ್ಕೂಟಗಳಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಅಷ್ಟು 4 ರೂಪಾಯಿ ಪರ್ ಲೀಟರ್ಗೆ ಏನು ಜಾಸ್ತಿ ಮಾಡಿದ್ವಿ ಅಷ್ಟು ಕೂಡ ನಾವು ರೈತರಿಗೆ ವರ್ಗಾವಣೆ ಮಾಡಿದ್ರಿಂದ ಇವತ್ತಿಗೂ ಕೂಡ ನಮ್ಮದು ಸರಾಸರಿ 99 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ಒಂದು ಸರಾಸರಿ ಖರೀದಿ ದರ ಮತ್ತು ಪ್ರೋತ್ಸಾಹಧನ ಎರಡೂ ಕಾರಣಗಳಿಂದಾಗಿ ನಮ್ಮದು ಇವತ್ತಿನ ಹಾಲಿನ ಶೇಖರಣೆ ಪ್ರಮಾಣ ಜಾಸ್ತಿ ಇದೆ. ನಾವು ಗರಿಷ್ಠ 1 ಕೋಟಿ 6 ಲೀಟರ್ ದಾಖಲೆ ಮಾಡಿದ್ವಿ ಲಾಸ್ಟ್ ಇಯರು. ಈ ವರ್ಷ ನಮಗೆ ಒಂದು ಭರವಸೆ ಇದೆ, ಸುಮಾರು 1 ಕೋಟಿ 20 ಲಕ್ಷ ಲೀಟರ್ ಹಾಲನ್ನು ಶೇಖರಣೆ ಮಾಡೋ ಗುರಿ ಹೊಂದ್ಕೊಂಡಿದ್ದೀವಿ. ಆ ಗುರಿಗೆ ನಾವು ಹತ್ರ ಹೋಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಗ್ರಾಹಕರು ಜೊತೆಗೆ ನಾವು ರೈತನಿಂದ ಖರೀದಿ ಮಾಡಿದ ನಂತರದಲ್ಲೂ ಕೂಡ ಅದನ್ನು ಸಂಸ್ಕರಣೆ ಮಾಡಿ ಸಾಗಾಣಿಕೆ ಎಲ್ಲ ದರಗಳನ್ನು ನಾವು ಸರಿ ಹೊಂದಿಸ್ಕೊಂಡು ಅದನ್ನು ಪ್ಯಾಕೆಟ್ ಮಾಡಿ ನಾವು ಗ್ರಾಹಕರಿಗೆ ತಲುಪಿಸ್ಬೇಕು. ನಮ್ಮ ಘೋಷವಾಕ್ಯನೇ ಗೋವಿನಿಂದ ಗ್ರಾಹಕರವರೆಗೆ ಅಂತ. ಅಂದರೆ ಹಾಲು ನಾವೇನು ಗೋವಿನಿಂದ ತಗೊಂಡ್ಮೇಲೆ ಅದು ಗ್ರಾಹಕರಿಗೆ ಅದೇ ಗುಣಮಟ್ಟ ಮತ್ತು ಶುದ್ಧವಾದ ಹಾಲನ್ನು ತಲುಪಿಸೋದು ನಮ್ಮ ಪರಮ ಗುರಿ. ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಹಕನ ಒಂದು ವಿಶ್ವಾಸವನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಮತ್ತು ಗ್ರಾಹಕನಿಗೆ ಯಾವುದೇ ರೀತಿಯ ಹೊರೆ ಆಗಬಾರ್ದು ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಹಾಲಿನ ದರವನ್ನು ನಿಗದಿ ಮಾಡಿ ಈಗ ಪ್ರತಿ ಲೀಟರ್ ಹಾಲಿಗೆ 46 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಈ ಬೇರೆ ಖಾಸಗಿ ಬ್ರ್ಯಾಂಡ್ಗಳಾಗಲಿ ಅಥವಾ ಹೊರ ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮದು ಲೀಸ್ಟ್ ರೇಟ್ ಇರುವಂಥದ್ದು ನಂದಿನಿ ಹಾಲಿನ ದರ. ಬೇರೆ ರಾಜ್ಯಗಳಲ್ಲಿ 52 ರೂಪಾಯಿಯಿಂದ ಹಿಡಿದು 66 ರೂಪಾಯಿ ತನಕನೂ ಇದೆ ಪ್ರತಿ ಲೀಟರ್ಗೆ. ಆದರೆ ಕರ್ನಾಟಕದಲ್ಲಿ ನಂದಿನಿ ಹಾಲಿನ ದರ 46 ರೂಪಾಯಿ ಮಾತ್ರ ಇದೆ. ಹಾಗಾಗಿ ಗ್ರಾಹಕನಿಗೂ ಹೊರೆ ಆಗಬಾರ್ದು, ಜೊತೆಗೆ ನಮ್ಮ ಹಾಲನ್ನು ಹಾಕುವಂಥ ಹೈನುಗಾರ ರೈತನಿಗೂ ಕೂಡ ನಷ್ಟ ಆಗಬಾರ್ದು ಅನ್ನೋ ಒಂದು ಸಮನ್ವಯ ಇಟ್ಕೊಂಡು ನಾವು ದರವನ್ನು ನಿಗದಿ ಮಾಡಿ ಕೊಡ್ತಾ ಇದ್ದೀವಿ. ನಂದಿನಿ ಹಾಲು ಭಾಳ ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಗ್ಯಾರಂಟಿ ಆಗಿದೆ. ಆಮೇಲೆ ಈಗ ಹೊಸದಾಗಿ ಸಾಕಷ್ಟು ಹೊಸ ಪ್ರಾಡಕ್ಟ್ಸ್ಗಳು ಬಂದಿದೆ. ನಮ್ಗೆ ಏನು ಬೇಕೋ ತೃಪ್ತಿಯಾಗಿದ್ದೀವಿ ಸರ್. ಒಳ್ಳೆ ಪ್ರಾಡಕ್ಟ್ಸ್ ಬರ್ತಾ ಇದೆ. ಐ ರೆಕಮೆಂಡ್ ನಂದಿನಿ ಪ್ರಾಡಕ್ಟ್ಸ್ ಫಾರ್ ಎವರಿಬಡಿ. ಹಾಲು ಬೇಕು, ಮೊಸರು ಬೇಕು, ನಂದಿನಿನೇ ನೆನಪು ಬರೋದಿಲ್ಲ ಅಲ್ವಾ? ಎಲ್ಲರಿಗೂ. ಇಟ್ ಇಸ್ ಒಂದು ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ ನಾವು ನಂದಿನಿನೇ ಯೂಸ್ ಮಾಡೋದು. ಸೊ ಅದರಲ್ಲಿ ಒಂದು ಮಾತು ನಾವು ಯಾವತ್ತೂ ಏನು ಹೇಳಲ್ಲ. ನಂದಿನಿ ಈಸ್ ದಿ ಬೆಸ್ಟ್. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲದರಲ್ಲೂ ಚೆನ್ನಾಗಿದೆ. ಹಾಲು ಉತ್ಪಾದಕರಿಗೆ KMF ಸಂಸ್ಥೆಯಿಂದ ದೊರಕುತ್ತಿರೋ ಪ್ರಯೋಜನ ಏನೇನು ಸಿಗುತ್ತೆ ಸರ್? ಮುಖ್ಯವಾಗಿ ನಮಗೇನು ಹಾಲು ಉತ್ಪಾದಕರು ನಮಗೆ ಹಾಲನ್ನು ಹಾಕ್ತಾ ಇದ್ದಾರೆ ಡೈರಿಗಳಿಗೆ. ಸೊ ಹಾಗಾಗಿ ನಾವು ಅವ್ರಿಗೂ ಕೂಡ ಸಾಕಷ್ಟು ಅನುಕೂಲಕರವಾದಂಥ ಕ್ರಮಗಳನ್ನು
KMF ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ನಾವು ತೊಗೊಂಡಿದ್ದೀವಿ. ಉದಾಹರಣೆಗೆ ನಾವು ತಂತ್ರಜ್ಞಾನ ಆಧಾರಿತವಾಗಿ ನಾವು ಹಾಲನ್ನು ಏನು ಸಂಗ್ರಹ ಮಾಡ್ತಾ ಇದ್ವಿ ಅದಕ್ಕೆ ಪೂರಕವಾಗಿ ನಾವು ಎಲ್ಲ ತಂತ್ರಾಂಶಗಳನ್ನು ಕೊಡುವಂಥ ಕೆಲಸ ಆಗ್ಬೋದು. ಮತ್ತು ಹಾಲು ಉತ್ಪಾದಕ ರೈತನಿಗೆ ಅನುಕೂಲವಾಗುವಂಥ ಲಸಿಕೆಗಳನ್ನು ಉಚಿತವಾಗಿ ಲಸಿಕೆ ಕೊಡುವಂಥದ್ದು, ಯಾವುದಾದ್ರೂ ಕಾಲು ಬಾಯಿ ಜ್ವರ ರೋಗ ಇರ್ಬೋದು, ಬೇರೆ ಬೇರೆ ಏನಾದರೂ ಹಸುಗಳಿಗೆ ರೋಗ ಬಂದಾಗ ಅದನ್ನು ನಿಗದಿತ ಸಮಯದಲ್ಲಿ ನಮ್ಮ ಪಶುವೈದ್ಯರು ಭೇಟಿ ನೀಡಿ ತಪಾಸಣೆಗಳು ಪಡಿಸುವಂಥದ್ದಾಗ್ಬೋದು. ಮತ್ತು ಚಾಪ್ ಕಟರ್ ಅಂತ ನಾವು ಅವರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ, ಹಸಿರು ಮೇವನ್ನು ಸಪ್ಲೈ ಮಾಡುವಂಥದ್ದಾಗ್ಬೋದು. ಮತ್ತು ಸಬ್ಸಿಡಿ ರೇಟಲ್ಲಿ ನಾವು ಈ ಮೇವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೇನು ಹಾಲಾಗ್ತಾ ಇದ್ದಾರೆ ಅಷ್ಟು ರೈತರ ಒಂದು ಕೌಟುಂಬಿಕ ವ್ಯವಸ್ಥೆ ಮತ್ತು ಅವರ ಪಶುವಿನ ಆರೋಗ್ಯದ ವ್ಯವಸ್ಥೆಯನ್ನು ಕೂಡ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ಶೂರೆನ್ಸ್ಗಳಿಗೆ, ಪಶುಗಳಿಗೆ ಏನು ನಮಗೆ ಹಾಲಾಗ್ತಾ ಇರುವಂಥ ರೈತರ ಹಸುಗಳೇನಿದೆ ಆ ಹಸುಗಳಿಗೆ ಇನ್ಶೂರೆನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಕ್ಕೂಟಗಳು ಪ್ಲಸ್ ಮಹಾಮಂಡಳನು ಕೂಡ ಅದರಲ್ಲಿ ನಾವು ಒಂದಷ್ಟು ಪಾಲನ್ನು ಕೊಡ್ತಾ ಇದ್ದೀವಿ, ರೈತನಿಗೆ ಹೊರೆ ಆಗಬಾರ್ದು ಅಂತೇಳಿ. ರೈತ 25%, ಒಕ್ಕೂಟಗಳು 25% ಮತ್ತು ಮಹಾಮಂಡಳ ನಾವೆಲ್ಲರೂ ಕೂಡ ಆ ಪಾಲನ್ನು ಹಂಚ್ಕೊಂಡು ಅವರಿಗೆ ಇನ್ಶೂರೆನ್ಸ್ ಅಮೌಂಟನ್ನು ಕೂಡ ಕಟ್ತಾ ಇದ್ದೀವಿ. ಹಾಗಾಗಿ ಅದು ಸ್ವಲ್ಪ ಅವರಿಗೆ ಲಾಭದಾಯಕ. ಒಬ್ಬರು ರೈತರು ಪೂರಕವಾಗಿರ್ತಿದ್ರು, ಬರೀ 5 ರೂಪಾಯಿನಲ್ಲಿ ನಾವು ವೈದ್ಯರ ಸಹಾಯ ಪಡಿತಾ ಇದ್ದೀವಿ. ಹೌದು. ಸೊ ಈಗ ನಾವು ನಮ್ಮ ಹಿಂದೆ ಒಕ್ಕೂಟಗಳಿಂದ ಮಹಾಮಂಡಳದಿಂದ ಅವರಿಗೆ ಪಶು ವೈದ್ಯರಿಗೆ ನೇಮಕ ಮಾಡಿಕೊಂಡು ಅಮೌಂಟ್ ಕೊಡೋದ್ರಿಂದ, ಸಂಬಳ ವೇತನ ಪಾವತಿ ಮಾಡೋದ್ರಿಂದ ಏನೇ ಕಂಪ್ಲೇಂಟ್ಸ್ ಬಂದರೂ ಕೂಡ ಇಮಿಡಿಯೇಟ್ ಆಗಿ ಆ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಆ ರೈತನ ಮನೆಗೆ ಹೋಗಿ ಹಸುಗಳನ್ನ ಪರೀಕ್ಷೆ ಮಾಡಿ ತಪಾಸಣೆಗಳು ಪಡಿಸಿ ಅವರು ಟ್ರೀಟ್ಮೆಂಟನ್ನು ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸಹಕಾರ ಹಾಲು ಒಕ್ಕೂಟ ಅನುದಾನದಲ್ಲಿ ನಿರ್ಮಿಸಲಾದ ಮಾದರಿ ಹೈನುಕೊಟ್ಟಿಗೆ ಫಲಾನುಭವಿ ಹೆಸರು ನಾಗಮಾದಯ್ಯ ಸಣ್ಣ ಪುಟ್ಟಸ್ವಾಮಯ್ಯ, ಸಂಘದ ಹೆಸರು ಹಾಲು ಉತ್ಪಾದಕರ ಸಂಘ ಒಡ್ರಹಳ್ಳಿ. ಅನುದಾನಿತ ಮೊತ್ತ 50,000 ಕೊಟ್ಟವ್ರೆ. ಬತ್ತು 50,000. 50,000. ಓಕೆ. ಹಾ ಹಾ 50,000 ಕೊಟ್ಟರು. ಅದರಿಂದ ನಾನು ಈ ಮನೆ ಕಟ್ಕೊಂಡು ಹಸುಗಳಿಗೆ ಇಂಪ್ರೂವ್ಮೆಂಟ್ ಮಾಡೋದೇ ಅದರಿಂದಾನೆ. ಇಲ್ಲ ಅಂದ್ರೆ ಹಸುಗಳು ಕಟ್ಟಕ್ಕೆ ಜಾಗ ಇರಲ್ಲ ನನಗೆ. ಓಕೆ. 50,000 ಕೊಟ್ಟರು, ನಾನು ಅದ್ರಗೋಸಿ ಹಾಕೊಂಡು ಇದು ಮಾಡಿದೆ ಸರ್. ಇಲ್ಲ ಹೈನುಗಾರಿಕೆ 15 ದಿವಸಕ್ಕೆ ಎಲ್ಲಿ ಯಾರು ರೈತರಿಗೆ ಯಾರು ದುಡ್ಡು ತಂದು ಕೊಡ್ತಾರೆ? ಯಾರ ಇದ್ದಾರ 15 ದಿವಸಕ್ಕೆ ದುಡ್ಡು ತಂದು ಕೊಡೋರು? ಇವರೇ ಹೈನುಗಾರಿಕೆಯಿಂದ ಮಾತ್ರ ನಾವು ದುಡ್ಡು ನೋಡೋದು. 15 ದಿವಸಕ್ಕೆ ಯಾರು ಕೇಳಿದ್ರು ಕೊಡಲ್ರು. 15 ದಿವಸಕ್ಕೆ ಕರೆಕ್ಟಾಗಿ ನಮ್ಮ ಅಕೌಂಟ್ ಬರ್ತದೆ. ಯಾವಾಗ ದುಡ್ಡು ಎತ್ಕೊಂಡು ಬಂದು ಏನು ಬೇಕಾದ್ರೆ ಮಾಡ್ಬೋದು. ನಮ್ಮದು ಮಕ್ಕಳು ಓದಿಸ್ತೀಯಾ, ನೀನು ವ್ಯವಸಾಯ ಮಾಡ್ತೀಯಾ, ಏನು ಬೇಕಾದ್ರೆ ಇದರಿಂದಾನೆ ಜೀವನ ನಮ್ಮದು. ಬೇರೆ ಇನ್ನೇನಾಗುತ್ತೆ? ರೈತರಿಗೆ ಇನ್ಯಾರು ಹೋದ್ರೆ ಬಡ್ಡಿ ಕೇಳ್ತಾರೆ, ಬಡ್ಡಿ ತಂದ್ಬಿಟ್ಟು ಎಲ್ಲಿ ತಿಂದ ಕೊಟ್ಟೋದು. ಯಾವ IAS ಆಫೀಸರ್ಗೆ ಇಲ್ಲಿ ಬಿಡ್ರಿ, ಎಲ್ಲ ತಿಂಗಳಾದ್ಮೇಲೆ ತಗೋಬೇಕು. ತಿಂಗಳಾದ್ಮೇಲೆ 15 ದಿವಸಕ್ಕೆ ಏನಾದರೂ ಪೇಮೆಂಟ್ ಬರ್ದಿದ್ದು ಅದು ರೈತನಿಗೊಬ್ಬನಿಗೆ ಇದೇ ಹೈನುಗಾರಿಕೆಯಿಂದ ಮಾತ್ರ. ಇನ್ನು ಭಾಳ ದೊಡ್ಡದು ಇನ್ನೊಂದು ಕೆಲಸ ಏನು ಅಂತ ಹೇಳಿದ್ರಿ ಸರ್, ರಾಜ್ಯ ಸರ್ಕಾರದ ಶಾಲಾ ಮಕ್ಕಳಿಗಾಗಿ ನೀವು ಕ್ಷೀರಭಾಗ್ಯ ಯೋಜನೆ ದಶಮಾನೋತ್ಸವ ಕಂಡಿದೆ. ಸೊ ಯಶಸ್ವಿಯಾಗಿ ನಡೀತಾ ಇದೆ ಕೂಡ. ಈ ಯೋಜನೆ ಮಹತ್ತರವಾದದ್ದು ಸರ್. ಸಂಸ್ಥೆಗೆ ಇದರಿಂದ ಆಗ್ತಿರೋ ಉಪಯೋಗ ಏನು ಅಥವಾ ಹೇಗೆ ಅಂತ? ಸೊ ಕ್ಷೀರಭಾಗ್ಯ ಯೋಜನೆ ಏನಿದೆಯಲ್ಲ ಇದು ಸರ್ಕಾರದ ಮಹತ್ತರವಾದಂಥ ಯೋಜನೆ. ಜೊತೆಗೆ ಅದೇ ರೀತಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳಿಗೂ ಕೂಡ ಇದು ನಮಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂಥ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂತು. ಈ ಯೋಜನೆಯ ಉದ್ದೇಶ ಮೊದಲಿಗೆ ನಾವೇನು ಹಾಲು ಸಂಗ್ರಹ ಮಾಡ್ತಾ ಇದ್ದೀವಿ ಇದು ಹೆಚ್ಚುವರಿ ಹಾಲು ಸರ್ಪ್ಲಸ್ ಆದಾಗ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಾಗ ಹಾಲಿ ಮುಖ್ಯಮಂತ್ರಿಗಳು ಇದನ್ನು ನಾವು ಯಾಕೆಂದರೆ ಅವರು 1 ವರ್ಷ ಅವಧಿಗೆ ಈ KMF ಮಹಾಮಂಡಳಕ್ಕೆ ಅಧ್ಯಕ್ಷರಿದ್ದಾರೆ. 1985ರಿಂದ 86 1 ವರ್ಷದ ಅವಧಿನಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ ಈ ಎಲ್ಲ ಒಕ್ಕೂಟ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳದ್ದು ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದು ಮಾಹಿತಿ ಇತ್ತು. ಹಾಗಾಗಿನೇ ಅದನ್ನು ನಿರಂತರವಾಗಿ ನಾವು ಹೆಚ್ಚುವರಿ ಹಾಲು ಬಂದರೂ ಕೂಡ ಅದನ್ನು ವೇಸ್ಟ್ ಮಾಡಬಾರ್ದು, ಅದು ಪೂರ್ಣ ಪ್ರಮಾಣದಲ್ಲಿ ಡಿಸ್ಪೋಸ್ ಆಗಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಶಾಲಾ ಮಕ್ಕಳು ಮತ್ತು ಅಂಗನವಾಡಿ ಮಕ್ಕಳಿಗೆ ಸುಮಾರು 1 ಕೋಟಿಯಷ್ಟು ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಇದನ್ನು ಪ್ರತಿದಿನ ವಾರದಲ್ಲಿ 5 ದಿನ ಈ ಯೋಜನೆ ಅಡಿನಲ್ಲಿ ನಾವು ಹಾಲನ್ನು ಕೊಟ್ಟರೆ, ಅಂದರೆ ಪೌಡ್ರು, ನಾವು ಸ್ಕಿಮ್ ಮಿಲ್ಕ್ ಪೌಡ್ರ್ ಅಂತ ಏನು ಹೇಳ್ತೀವಿ, ಈ ಪೌಡ್ರನ್ನ ನಾವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಒಂದು ಪೌಷ್ಟಿಕ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕಾಂಶ ನೀಡಿದಂಗೆ ಆಗುತ್ತೆ. ಮತ್ತು ಹಳ್ಳಿಗಾಡಿನ ಮಕ್ಕಳಲ್ಲಿ ಗೊತ್ತಿದೆ ನಿಮಗೆ ಪೌಷ್ಟಿಕ ಆಹಾರದ ಕೊರತೆ ಇರೋದ್ರಿಂದ ಮಕ್ಕಳು ಕೂಡ ಮಾಲ್ ನ್ಯೂಟ್ರಿಷನ್ನಿಂದ ತೊಂದರೆಗೆ ಒಳಗಾಗಬಾರ್ದು. ಹಾಗಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದು. ಇದು ಎರಡು, ಒಂದು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಶಾಲಾ ಮಕ್ಕಳು ಅಂಗನವಾಡಿ ಮಕ್ಕಳು ಕೊಡಬೇಕು ಅನ್ನೋದೊಂದು, ಮತ್ತು ಹೆಚ್ಚುವರಿಯಾಗಿ ಸಂಗ್ರಹ ಹಾಲನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದರು. ಸುಮಾರು 2500 ಟನ್ನಿಂದ 2800 ಮೆಟ್ರಿಕ್ ಟನ್ನಷ್ಟು ಪ್ರತಿ ತಿಂಗಳಿಗೆ ನಾವು ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಈ ಪೌಡರ್ನ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು. ಇದರಿಂದ ಸುಮಾರು ನಮಗೆ ವಾರ್ಷಿಕವಾಗಿ ಸರ್ಕಾರದಿಂದ 8,800
ಕೋಟಿಯಷ್ಟು, ಸುಮಾರು ಸರಾಸರಿ 8,800 ಕೋಟಿಯಷ್ಟು ನಮಗೆ ಸರ್ಕಾರದಿಂದನೇ ಮಹಾಮಂಡಳಕ್ಕೆ ಪಾವತಿ ಆಗುತ್ತೆ. ಇದ್ರ ಉದ್ದೇಶ ಏನು? ಹಾಲು ಹಾಕಿದವ್ರಿಗೂ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಆಗಲಿಕ್ಕೆ ಸಮಸ್ಯೆ ಆಗಬಾರ್ದು. ಅವ್ರು ನಿರಂತರವಾಗಿ ಅವರಿಗೆ ಆ ಅಮೌಂಟನ್ನು ಪಾವತಿ ಮಾಡಬೇಕು. ಹಾಲು ಕೂಡ ನಿರ್ವಹಣೆಯಾಗಿ ಸಮರ್ಪಕವಾಗಿ ಡಿಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದು. ವಿಶೇಷವಾಗಿ ಪೌಷ್ಟಿಕಾಂಶ ಉಳ್ಳ ಅಂತ ಆಹಾರವನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಬಹಳ ಒಳ್ಳೆ ಯೋಜನೆ. ಹೌದು. ಆಮೇಲೆ ಈಗ ಮಾರುಕಟ್ಟೆ ವಿಷಯಕ್ಕೆ ಬಂದರೆ, ಈಗ ದಿನನಿತ್ಯ ಮಾರುಕಟ್ಟೆಗೆ ಬೇರೆ ಬೇರೆದು ಎಲ್ಲವೂ ನುಗ್ತಾ ಇದೆ, ಆಗ ಹಾಲು ಕೂಡ ಬರ್ತಾ ಇದೆ ಸರ್. ಅದ್ರ ಜೊತೆಗೆ ಪೈಪೋಟಿ ಹೇಗೆ ಮತ್ತು ಹೇಗೆ ಜನಕ್ಕೆ ತಲುಪಿಸೋದು, ಅದಕ್ಕೆ ತಂತ್ರಗಳೇನಾದರೂ ಮಾಡಿದ್ದೀರಾ ಹೇಗೆ ಅಂತ? ಸೊ ನಾವು ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಹಾಲು ಮಹಾಮಂಡಳ ಏನು 1 ಕೋಟಿ ಲೀಟರ್ ಹಾಲನ್ನು ಸಂಗ್ರಹ ಮಾಡ್ತಾ ಇದೆ. ಇದನ್ನು ಸುಮಾರು ಪ್ರತಿದಿನ 50 ಲಕ್ಷ ಲೀಟರ್ನ, ಸರಾಸರಿ 50 ಲಕ್ಷ ಲೀಟರ್ನ ನಾವು ಸ್ಯಾಚೆಟ್ ಮುಖಾಂತರ ಮಾರ್ತಾ ಇದ್ವಿ. ಸೊ ಸ್ಯಾಚೆಟ್ ಮುಖಾಂತರ ಮಾರಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾವು ನಮ್ಮ ಗುಣ ಭರವಸೆ ವಿಭಾಗದಿಂದ ಏನು ಕ್ವಾಲಿಟಿ ನಾರ್ಮ್ಸ್ ಇದೆ ಅಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂಶಗಳನ್ನು ನಾವು ಪರೀಕ್ಷೆ ಮಾಡಿ ತಪಾಸಣೆಗೊಳಪಡಿಸಿ ಪ್ರೋಸೆಸ್ ಮಾಡಿ ಪ್ಯಾಕೆಟ್ ಮಾಡೋವಂಥದ್ದು. ಮತ್ತು ಯಾವುದೇ ಗುಣದಲ್ಲಿ ಮತ್ತು ತಾಜಾ ತನಿಖೆ ಯಾವುದೇ ಚ್ಯುತಿ ಬರೋದಾಗೆ ನಾವು ಅದನ್ನು ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಒಂದು ನಮ್ಮದು ಟೈಮ್ಲಿ ಡೆಲಿವರಿ. ನಂದಿನಿಯ ಹಾಲು ಎಲ್ಲ ಒಕ್ಕೂಟಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಾವೇನು ಕೊಡ್ತಾ ಇದ್ದೀವಿ ಜನರಿಗೆ, ಬೆಳಗಿನ ಜಾವ ನಿಮ್ಗೆ ಗೊತ್ತಿದೆ 4 ಗಂಟೆಯಿಂದನೇ ನಮ್ಮದು ಸರಬರಾಜು ಆರಂಭ ಆಗುತ್ತೆ. ಎಲ್ಲ ಪಾರ್ಲರ್ಗಳಿಗಾಗ್ಬೋದು, ಔಟ್ಲೆಟ್ಗಳಿಗಾಗ್ಬೋದು, ಶಾಪಿಗಳಿಗಾಗ್ಬೋದು ಮತ್ತು ನಮ್ಮ ಮಿಲ್ಕ್ ವೆಂಡರ್ಸು ಸ್ಟ್ರೀಟಲ್ಲಿ ಏನು ಹಾಲನ್ನು ಮಾರ್ತಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಬೆನ್ನಿಗೆ ನಿಂತು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ನಮ್ಮ ನಂದಿನಿಯ ಮಾರಾಟ, ಹಾಲಿನ ಮಾರಾಟ ಅಷ್ಟೇ ಪ್ರಮಾಣದಲ್ಲಿ ರನ್ ಆಗ್ತಾ ಇದೆ. ಜೊತೆಗೆ ಯಾವುದೇ ಗ್ರಾಹಕ ಹೋದ್ರೂ ಕೂಡ ನಾವು 24 hours, ಅವನು ಬೆಳಗಿನ ಜಾವ 6 ಗಂಟೆಗೆ ಹೋದ್ರೂ ಹಾಲು ಸಿಗುತ್ತೆ, ರಾತ್ರಿ 6 ಗಂಟೆಗೆ ಹೋದ್ರೂ, ರಾತ್ರಿ 9 ಗಂಟೆಗೆ ಹೋದ್ರೂ ಅವನಿಗೆ ಹಾಲು ಸಿಗುತ್ತೆ. ಆ ಥರದ ವ್ಯವಸ್ಥೆನ ನಾವು ರೂಢಿಸ್ಕೊಂಡು ಬಂದಿರೋದ್ರಿಂದ ಅದು ನಿರಂತರವಾಗಿ ನಾವು ಗ್ರಾಹಕನಿಗೆ ಹಾಲು, ನಂದಿನಿ ಮೊಸರಾಗ್ಬೋದು, ನಂದಿನಿ ಹಾಲಾಗ್ಬೋದು ಅಥವಾ ನಂದಿನಿ ಉತ್ಪನ್ನಗಳಾಗ್ಬೋದು, ನಿರಂತರವಾಗಿ ಅವರಿಗೆ ಸಿಗ್ತಾ ಇದೆ. ಜೊತೆಗೆ ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳು, ಹಾಲು ಮೊಸರು ಅಷ್ಟೇ ಅಲ್ಲ, ತುಪ್ಪ ಆಗ್ಬೋದು, ಬೆಣ್ಣೆ ಆಗ್ಬೋದು, ಚೀಸ್ ಆಗ್ಬೋದು, ನಮ್ಮ ಪೌಡರ್ಸ್ ಆಗ್ಬೋದು ಮತ್ತು ಇತರೆ ಸ್ವೀಟ್ಸ್ ಉತ್ಪನ್ನ, ಮೈಸೂರು ಪಾಕ್ ಆಗಲಿ, ಪೇಡ ಆಗಲಿ ಮತ್ತು ಬೇರೆ ಬೇರೆ ಉತ್ಪನ್ನಗಳು, ನಾವು ಸುಮಾರು 170 ವೇರಿಯಂಟ್ಸ್ ನಂದಿನಿ ಉತ್ಪನ್ನಗಳು ನಾವು ಏನು ಮಾಡ್ತಾಯಿದ್ದೀವಿ, ಅಷ್ಟು ಉತ್ಪನ್ನಗಳನ್ನು ಕೂಡ ನಾವು ಗುಣಮಟ್ಟಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ನಾವು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಓಕೆ. ನಮ್ಮ ನಂದಿನಿದು ಇನ್ನೊಂದು ದೊಡ್ಡ ಹೆಗ್ಗಳಿಕೆ ಅಂದರೆ ನಾವು ತಿರುಪತಿಗೆ ತುಪ್ಪ ಕೊಡ್ತಾ ಇದ್ದೀವಿ ದೇವರಿಗೆ. ಆಮೇಲೆ ದೇಶ ವಿದೇಶಗಳಿಗೆ ಕೂಡ ನಮ್ಮ ಉತ್ಪನ್ನ ಇವತ್ತು ರಫ್ತಾಗ್ತಾ ಇದೆ. ಇನ್ನು ಹೆಚ್ಚು ಮಾಡೋದಕ್ಕೆ ಏನಾದರೂ ಕ್ರಮಗಳು ಇದೆಯಾ? ಸೊ ಈಗ ನಾವು ಈಗಾಗಲೇ ಸಿಂಗಾಪುರ ದೇಶಕ್ಕೆ UST ಹಾಲನ್ನು ರಫ್ತು ಮಾಡ್ತಾ ಇದ್ದೀವಿ. ಜೊತೆಗೆ ದುಬೈ ಅಂತ ಅರಬ್ ಕಂಟ್ರೀಸ್ ಏನಿದೆ, ದುಬೈ, ಸೌದಿ ಅರೇಬಿಯಾ, ಕತಾರು, ಕುವೈತ್ ಇಂಥ ರಾಷ್ಟ್ರಗಳಿಗೂ ಕೂಡ ನಾವು ತುಪ್ಪವನ್ನು, ನಂದಿನಿ ತುಪ್ಪವನ್ನು ಈಗ ರಫ್ತು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಶುಪಸಂಗೋಪನಾ ಸಚಿವರು ಲಾಂಚ್ ಮಾಡಿದ್ರು. ಅಮೆರಿಕ ದೇಶಕ್ಕೂ ಕೂಡ ನಾವು ತುಪ್ಪವನ್ನು ಲಾಂಚ್ ಮಾಡಿದ್ದೇವೆ. ಆಸ್ಟ್ರೇಲಿಯಾ ದೇಶಕ್ಕೂ ಕೂಡ ತುಪ್ಪವನ್ನು ರಫ್ತು ಮಾಡಿದ್ದೇವೆ. ಸೌದಿ ಅರೇಬಿಯಾಗೆ ತುಪ್ಪವನ್ನು ರಫ್ತು ಮಾಡಿದ್ದೇವೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ನಾಡು ಕರ್ನಾಟಕ ಭಾರತ ದೇಶದ ಮಾರುಕಟ್ಟೆ ಅಷ್ಟೇ ಅಲ್ಲದೆ ಹೊರ ದೇಶಗಳಿಗೂ ಕೂಡ ನಮ್ಮ ಉತ್ಪನ್ನಗಳು ರೀಚ್ ಆಗಬೇಕು ಮತ್ತು ನಮ್ಮ ವಹಿವಾಟನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದಿನ 5 ವರ್ಷಗಳಲ್ಲಿ KMFನ ಗುರಿಗಳೇನು ಸರ್? ಮುಂದಿನ 5 ವರ್ಷಗಳಲ್ಲಿ ನಮ್ಮದೇನು ಈಗಾಗಲೇ ವಾರ್ಷಿಕ ವಹಿವಾಟು ಸುಮಾರು ಈ ವರ್ಷ ನಮಗೆ 30,000 ಕೋಟಿ ವಹಿವಾಟು ಆಗ್ಬೋದು. KMF ಮತ್ತು ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳ ಒಟ್ಟು ಸರಾಸರಿ ವಹಿವಾಟು ಸುಮಾರು 30,000 ಕೋಟಿಯಷ್ಟು ಆಗ್ಬೋದು. ಕಳೆದ ವರ್ಷ ಇದು 26,000 ಕೋಟಿಯಷ್ಟು ವಹಿವಾಟಾಗಿತ್ತು. ಈ ವರ್ಷ ಅದು ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿ ಒಂದು 30,000 ಕೋಟಿಯಷ್ಟು ವಹಿವಾಟು ಆಗುವ ಸಂಭವ ನಿರೀಕ್ಷೆ ಇದೆ. ಇದೇ ರೀತಿ ನಾವು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ವಿಶ್ವದಾದ್ಯಂತ ಅದನ್ನು ಇನ್ನೂ ಅದರ ವಹಿವಾಟು ಹೆಚ್ಚು ಆಗಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರುವಂಥ ಎಲ್ಲರಿಗೂ ಕೂಡ ನಾವು ಈ ನಮ್ಮ ನಂದಿನಿ ಉತ್ಪನ್ನಗಳು ಸಿಗಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಮತ್ತು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಸಹಕಾರ ಪಡ್ಕೊಂಡು ಕೆಲವರು ಮಾರ್ಗದರ್ಶನವನ್ನು ತೊಗೊಂಡು, ಕೆಲವರು ಇನ್ನೂ ಹೆಚ್ಚು ಅಧ್ಯಕ್ಷರುಗಳು ಹೊಸದಾಗಿ ಬಂದಿರೋಂಥ ಅಧ್ಯಕ್ಷರಾಗ್ಬೋದು, ನಿರ್ದೇಶಕರುಗಳಾಗ್ಬೋದು, ಹೆಚ್ಚು ವ್ಯಾವಹಾರಿಕವಾಗಿ ಜ್ಞಾನವನ್ನು ಹೊಂದಿರೋರಾಗಿರೋದ್ರಿಂದ ನಮಗಿನ್ನೂ ಭರವಸೆ ಇದೆ. ಅವರೆಲ್ಲರ ಸಹಕಾರ ತಗೊಂಡು ನಾವು ಹೆಚ್ಚು ಮಟ್ಟದಲ್ಲಿ ನಾವು ರಫ್ತು ಮಾಡಲಿಕ್ಕೆ ಮತ್ತು ನಮ್ಮದೇ ರಾಜ್ಯದಲ್ಲಿ ಇನ್ನೂ ವಹಿವಾಟನ್ನು ಹೆಚ್ಚು ಮಾಡುವಂಥದ್ದು. ಜೊತೆಗೆ ಭಾರತ ದೇಶದಲ್ಲೂ ಕೂಡ ನಾವೀಗ ಪಕ್ಕದ ರಾಜ್ಯಗಳಾದ
ಮಹಾರಾಷ್ಟ್ರದಲ್ಲಿ ಹೆಚ್ಚು ಹಾಲು ಮಾರ್ತಾ ಇದ್ದೀವಿ, ಆಂಧ್ರ ಪ್ರದೇಶದಲ್ಲಿ ಮಾರ್ತಾ ಇದ್ದೀವಿ, ತೆಲಂಗಾಣದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ, ತಮಿಳ್ನಾಡಲ್ಲಿ ಆಗ್ತಾ ಇದೆ, ಮತ್ತು ಪುದುಚೇರಿ, ಕೇರಳ ಎಲ್ಲ ರಾಜ್ಯಗಳಿಗೂ ನಾವು ಹಾಲನ್ನು ಮತ್ತು ಹಾಲಿನ ಉತ್ಪನ್ನಗಳು ಕೊಡ್ತಾ ಇದ್ದೀವಿ. ಆ ಪ್ರಮಾಣವನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಮಾಡಬೇಕು. ಜೊತೆಗೆ ಇತ್ತೀಚೆಗೆ ನಾವು ಲಾಸ್ಟ್ ಇಯರ್ ಡೆಲ್ಲಿನಲ್ಲಿ ನಮ್ಮ ವಹಿವಾಟನ್ನು ವಿಸ್ತರಣೆ ಮಾಡಿದ್ವಿ. ಅಲ್ಲೂ ಕೂಡ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ವ್ಯಾಪಾರವನ್ನು ಹೆಚ್ಚು ಮಾಡಬೇಕು. ವಿಶೇಷವಾಗಿ ದೇಶಿ ಮಾರುಕಟ್ಟೆಯಲ್ಲಿ ನಾವು ಇದರ ವಹಿವಾಟನ್ನು ಜಾಸ್ತಿ ಮಾಡಬೇಕು. ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಎಲ್ರಿಗೂ ಕೂಡ ದಕ್ಕುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಮಹಾಮಂಡಳದ ಅಧಿಕಾರಿಗಳಾಗ್ಬೋದು, ಸಿಬ್ಬಂದಿಗಳಾಗ್ಬೋದು, ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಈ ಹಿಂದೆ ಕೆಲಸ ಮಾಡಿದಂಥವರು, ಈ ಹಿಂದೆ ಕೆಲಸ ಮಾಡಿದಂಥ ಅಧ್ಯಕ್ಷರುಗಳು ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ಮತ್ತು ಏನು ಕೆಲಸ ಮಾಡಿದರು ಅದೇ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಮತ್ತು ವಹಿವಾಟು ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಇನ್ನೂ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ನಾನೊಂದಿಷ್ಟು ಹಳ್ಳಿಗಳಲ್ಲಿ ತಿರುಗಿರೋದ್ರಿಂದ ಈ ಪ್ರಶ್ನೆ, ಈ ಹೈನುಗಾರಿಕೆ ಅದನ್ನು ಉದ್ಯಮವಾಗಿ ಕನ್ವರ್ಟ್ ಆಗ್ತಾ ಇದೆ. ಬಟ್ ಹೈನುಗಾರಿಕೆ ಮಾಡೋರ್ದು ಈಗ ಕೊನೆ ಇದರಲ್ಲಿದೆ ಸರ್. ಹೊಸ ಪೀಳಿಗೆ ಈಗ ಬೇಕಾದಷ್ಟು ಡಿಗ್ರಿ ಓದ್ಕೊಂಡು ಹುಡುಗರು ಕೂಡ ಹೈನುಗಾರಿಕೆ ಉದ್ಯಮವಾಗಿ ಆಗಬೇಕಾಗಿದೆ. ಆ ದೃಷ್ಟಿಕೋನದಿಂದ ಏನಾದರೂ ಅವ್ರಿಗೆ ಯೋಜನೆಗಳು ಇದೆಯೇ ಇವತ್ತಿನ ಹುಡುಗರಿಗೆ ಬರೋದಕ್ಕೆ? ನಿಮಗೆ ಗೊತ್ತಿದೆ, ಒಂದು ಹೈನುಗಾರಿಕೆ ಈಗ ಕೇವಲ ಜೀವನ ನಿರ್ವಹಣೆಗೆ ಮಾಡುವಂಥ ಕೆಲಸ ಆಗಿಲ್ಲ, ಅದು ಉದ್ಯಮವಾಗಿ ಪರಿವರ್ತನೆ ಆಗ್ತಾ ಇದೆ. ಈಗ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸು, ಟೆಕ್ಕಿಗಳು ಕೂಡ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಸುಮಾರು 10 ರಿಂದ 20 ಹಸುಗಳನ್ನು, 20 ರಿಂದ 50 ಹಸುಗಳನ್ನು ಕಟ್ಟಿಕೊಂಡು ನೂರಾರು ಹಸುಗಳನ್ನು ಫಾರ್ಮ್ ಹೌಸಲ್ಲಿ ತೋಟ ಮಾಡಿಕೊಂಡು ಅವ್ರದ್ದೇ ಆದ ಒಂದು ವಿಧಾನವನ್ನು ಅನುಸರಿಸ್ಕೊಂಡು ಇತ್ತೀಚಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅವರು ಹಸು ಸಾಕಾಣಿಕೆ ಮಾಡಿ ಹಾಲನ್ನು ಸಂಗ್ರಹ ಮಾಡಿ ಡೈರಿಗಳಿಗೆ ಆಗ್ತಾ ಇರುವಂಥ ಒಂದು ನಾವು ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಈಗ ಇದು ಖಚಿತವಾದ ಒಂದು ಜೀವನ ನಿರ್ವಹಣೆಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿ 10 ಡೇಸ್ಗೆ ಒಂದ್ಸಾರಿ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಯಾರೇ ರೈತ ನಮಗೆ ಹಾಲು ಹಾಕಲಿ, ಪ್ರತಿ ತಿಂಗಳಲ್ಲಿ 3 ಬಾರಿ ನಾವು ಪೇಮೆಂಟ್ ಮಾಡೋದ್ರಿಂದ ಇದು ನಿಖರವಾಗಿ ಅವರಿಗೆ ಒಂದು ಸಂಬಳದ ರೀತಿಯಲ್ಲಿ ಅವರಿಗೆ ಪೇಮೆಂಟ್ ದಕ್ಕುತ್ತೆ. 10 ಹಸುಗಳು ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಒಂದು 100 ಲೀಟ್ರ್ ಹಾಲು ಹಾಕಿದ್ರೆ ಸುಮಾರು ಪರ್ ಡೇ ಅವರು 4,000 ರೂಪಾಯಿಗಳನ್ನು ಪರ್ ಡೇ ಗಳಿಸುವಂಥ ಸಾಧ್ಯತೆಗಳಿದೆ. ಇದು ತಿಂಗಳಿಗೆ ಹೋಲಿಸ್ಕೊಂಡ್ರೆ ಸುಮಾರು 1,20,000 ವಹಿವಾಟಾಗುತ್ತೆ. ಹಾಗೆಯೇ ವಾರ್ಷಿಕವಾಗಿ ಅದರ ವಹಿವಾಟು ಇನ್ಕ್ರೀಸ್ ಆಗೋದ್ರಿಂದ ಇದು ಜೀವನ ನಿರ್ವಹಣೆಗಷ್ಟೇಗಲ್ಲ, ಅವನ ಕೌಟುಂಬಿಕ ಸಬಲೀಕರಣಕ್ಕೆ ಮತ್ತು ಆರ್ಥಿಕ ಸಶಕ್ತೀಕರಣಕ್ಕೆ ಇದು ಒಳ್ಳೆಯ ಉದ್ಯೋಗ. ಸರ್ಕಾರಿ ಉದ್ಯೋಗನೇ ಆಗಬೇಕು, ಖಾಸಗಿ ಉದ್ಯೋಗನೇ ಆಗಬೇಕು ಅಂತೇನಿಲ್ಲ. ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮಾಡಿದ್ರೆ ಯಾವ ಕೆಲಸನಾದರೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಹೈನುಗಾರಿಕೆ ಒಳ್ಳೆಯ ಉದ್ಯಮ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಈ ಹೊರ ರಾಷ್ಟ್ರಗಳಲ್ಲಿ ನೀವು ನೋಡಿದ್ರೆ ಒಬ್ಬನೇ ರೈತ ಲಕ್ಷಾಂತರ ಲೀಟರ್ ಹಾಲುಗಳನ್ನು ಒಬ್ಬನೇ ನಿರ್ವಹಣೆ ಮಾಡಿ ತಂತ್ರಜ್ಞಾನ ಬಳಸ್ಕೊಂಡು, ಮೆಕ್ಯಾನಿಸಮ್ ಬಳಸ್ಕೊಂಡು ಲಕ್ಷಾಂತರ ಲೀಟರ್ಗಳನ್ನು ಅವನೇ ಹಾಲು ಸಂಗ್ರಹ ಮಾಡಿ ಅವನೇ ರವಾನೆ ಪ್ರೋಸೆಸ್ ಮಾಡಿ ಮಾರುಕಟ್ಟೆಗೆ ಕೊಡುವಂಥ ವ್ಯವಸ್ಥೆ ಇದೆ. ಆ ಥರದ ವ್ಯವಸ್ಥೆಗಳು ನಮ್ಮಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಇನ್ನೂ ಹೆಚ್ಚು ಆಗಬೇಕು ಅನ್ನೋದು ನಮ್ಮ ಒಂದು ಬಯಕೆ. ಓಕೆ, ಕೊನೆಯದಾಗಿ ಸರ್, KMF ಇಂದ ಹಾಲು ಉತ್ಪಾದಕರಿಗೆ ಮತ್ತು ಗ್ರಾಹಕರಿಗೆ ಏನು ಸಂದೇಶ ಕೊಡ್ತೀರಿ ಸರ್? KMF ಕರ್ನಾಟಕ ಹಾಲು ಸಹಕಾರ ಮಹಾಮಂಡಳ ಮತ್ತು ನಮ್ಮೆಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ಏನು ನಂದಿನಿ ಬ್ರ್ಯಾಂಡ್, ನಮ್ಮ ನಂದಿನಿ ನಮ್ಮ ಹೆಮ್ಮೆ, ಈ ಬ್ರ್ಯಾಂಡ್ ಅಡಿನಲ್ಲಿ ನಾವೆಲ್ಲ ಹಾಲು, ಮೊಸರು, ತುಪ್ಪ ಇತ್ಯಾದಿ ಉತ್ಪನ್ನಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ಇದು ತಾಜಾ ಶುದ್ಧವಾದ ಉತ್ಪನ್ನ ಆಗಿರೋದ್ರಿಂದ ಎಲ್ಲ ಗ್ರಾಹಕರು ಇದನ್ನು ಬಯಸಬೇಕು, ಹೆಚ್ಚು ಬಳಸಬೇಕು. ಮತ್ತು ಈ ಬಳಸುವ ಮುಖಾಂತರ ಎಲ್ಲ ನಾಡಿನ ರೈತರಿಗೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಬಯಕೆ. ಜೊತೆಗೆ ಎಲ್ಲ ಗ್ರಾಹಕರು ಕೂಡ ಇದುವರೆಗೂ ನಮಗೇನು KMF ನಂದಿನಿ ಬ್ರ್ಯಾಂಡ್ಗೆ ಇಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡು ಅದನ್ನು ತುಂಬ ಭಾವನಾತ್ಮಕವಾಗಿ ಆ ಸಂಬಂಧ ಬೆಳ್ಕೊಂಡಿದೆ ಗ್ರಾಹಕರ ಜೊತೆಗೆ. ಯಾಕೆಂದರೆ ಗೋವಿನಿಂದ ಗ್ರಾಹಕರು ಅಂತಂದರೆ ಅವ್ರಿಗೆಲ್ಲ ಏನು ನಮ್ಮ ರೈತರದ್ದು, ನಮ್ಮ ಜನದ್ದು ಇದು ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಚ್ಯುತಿ ಬರದ ಹಾಗೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಈ ಸಪೋರ್ಟು ನಿಮ್ಮದು ನಿರಂತರವಾಗಿ KMF ಜೊತೆಗೆ ನಂದಿನಿ ಜೊತೆಗೆ ಇದ್ದರೆ ನಂದಿನಿ ಒಂದೊಂದು ದಿನ ರಾಷ್ಟ್ರದಲ್ಲಿ ಏನು ನಂಬರ್ 2 ಸ್ಥಾನದಲ್ಲಿದ್ದೇವೆ, ಮುಂದೊಂದು ದಿನ ನಾವು ನಂಬರ್ 1 ಸ್ಥಾನಕ್ಕೂ ಬರಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಎಲ್ಲ ಗ್ರಾಹಕರು ಮತ್ತು ಹೈನುಗಾರರು ನಂದಿನಿ ಜೊತೆಗೆ ಇರಬೇಕು ಅನ್ನೋದು ನಮ್ಮ ಬಯಕೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬದುಕಿನ ವೃತ್ತಿ ಜೊತೆ ತಮ್ಮ ಸಂದೇಶ. ಧನ್ಯವಾದಗಳು.